ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ? ಅದರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ? ಇನ್ಕಮ್ ಏನು ಬರ್ತಿಲ್ವಾ? ಬರೋ ಸಂಬಳದಲ್ಲಿ ಜೀವನ ನಡೆಸಕ್ ಆಗ್ತಿಲ್ವಾ? ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆನಾ? ಹಾಗಾದ್ರೆ ಚಿಂತೆ ಬಿಟ್ಬಿಡಿ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಬನ್ನಿ. ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ. ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ. ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ 1 ಸರ್ವಿಸ್ ಕೊಡ್ತಾರೆ. ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ, ನಿಮ್ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ, ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ. ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು, ಮಾನ್ವಿ, ಹಟ್ಟಿ, ಕವಿತಾಳ ಹಾಗೂ ಶಹಾಪುರ. ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು. ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ. ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ. ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಜನವರಿ 19ರಂದು ನಡೆದ ಮಹಾಯೋಗಿ ವೇಮನ ಅವರ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಶ್ರೇಷ್ಠ ಆಧ್ಯಾತ್ಮಿಕ ಚಿಂತಕ ಮಹಾನ್ ಯೋಗಿ ವೇಮನ ಅವರ ಜನ್ಮದಿನವು ಭಾರತ ಇತಿಹಾಸದಲ್ಲಿ ಪುಣ್ಯ ದಿನವಾಗಿದೆ. ಮಾನವ ಜೀವನದ ಸುಧಾರಣೆಗಾಗಿ ತಮ್ಮ ವಚನಗಳನ್ನು ಅವರು ಕೊಡುಗೆಯಾಗಿ ನೀಡಿದ್ದಾರೆ ಎಂದರು. ಇಂದಿನ ತಂತ್ರಜ್ಞಾನದ ಯುಗದಲ್ಲಿ ಪ್ರತಿಯೊಬ್ಬರೂ ಸಮಯವಿಲ್ಲದೆ ಒತ್ತಡದಲ್ಲಿ ಜೀವನ ಸಾಗಿಸುತ್ತಿದ್ದೇವೆ. ಇಂದು ಆರೋಗ್ಯ ಮತ್ತು ಒತ್ತಡ ನಿವಾರಣೆಗಾಗಿ, ಮಾನಸಿಕ ನೆಮ್ಮದಿಗಾಗಿ ಸಂಗೀತ ಸಾಹಿತ್ಯದ ಆಸಕ್ತಿ ಬೆಳೆಸಿಕೊಳ್ಳುವುದು ಅತಿ ಅವಶ್ಯಕವಾಗಿದೆ. ಮಾನವನು ನೆಮ್ಮದಿಯ ಬಾಳ್ವೆಯನ್ನು ನಡೆಸುವುದು ವೇಮನ ಅವರ ವಚನಗಳಲ್ಲಿ, ಚಿಂತನೆಗಳಲ್ಲಿ ಅಡಗಿದೆ. ಅವರ ಸಾಹಿತ್ಯ, ಚಿಂತನೆ, ಬರಹಗಳ ಸಂದೇಶವನ್ನು ಜೀವನದಲ್ಲಿ ಮೈಗೂಡಿಸಿಕೊಳ್ಳಬೇಕು ಎಂದರು. ವೇಮನ ಅವರು ನೀಡಿದ ಬೋಧನೆಗಳನ್ನು ಯುವಕರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಪ್ರಜ್ಞಾವಂತರಾಗಿ ನಡೆಯಬೇಕು. ವೇಮನ ಅವರು ವಿಶ್ವಮಟ್ಟದಲ್ಲಿ ಬೆಳೆದಿದ್ದಾರೆ. ವೇಮನರ ವಿಚಾರ, ಸಿದ್ಧಾಂತಗಳನ್ನು ಈ ಜಗತ್ತು ಒಪ್ಪಿಕೊಳ್ಳುತ್ತಿದೆ ಎಂದು ತಿಳಿಸಿದರು. ಈ ಕ್ಷೇತ್ರದ ಅರಿವಡೆಯ ನಮ್ಮೆಲ್ಲರ ಹೃದಯ ಮಂದಿರದಲ್ಲಿ ಚಿಚ್ಚೋದಿಯಾಗಿ ಬೆಳಗುತ್ತಿರುವ ಆ ಮಹಾಯೋಗಿ ವೇಮನ ಅಧಿಭಾವನೆಗಳಲ್ಲಿ ಭಕ್ತಿಯಿಂದ ಕನೆಯುವುದು. ಇವರ ಸಹಯೋಗದಲ್ಲಿ ಈ ದಿನ ಮಹಾಯೋಗಿ ವೇಮನನ ಜಯಂತಿಯನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸತಕ್ಕಂಥ ಒಂದು ಸಂದರ್ಭದಲ್ಲಿ ಬೆಳಗುವುದರ ಮುಖಾಂತರ ಹಣತೆ ಯಾವುದೇ ಇರಲಿ, ಬೆಳಕು ಮುಖ್ಯ, ಜಾತಿ ಯಾವುದೇ ಇರಲಿ, ಮಾನವೀಯತೆಯ ಮುಖ್ಯ. ಪ್ರೀತಿಯಿಂದ ದೀಪ ಹಚ್ಚಿ ಶಾಂತಿ ಕೋರೋಣ. ದೂರವಾಗಲಿ ಬದುಕಿನ ಅಂಧಕಾರ, ತುಂಬಲಿ ಮನೆ ಮನೆಗೆ ಎಣ್ಣೆಯನ್ನು ಬೇರಿಸಿ ಯಶಸ್ವಿಯ ಬತ್ತಿಯನ್ನ ಹಚ್ಚಿ ಒಪ್ಪುವುದೇ ಬೆಳಕು. ನೋವು ಮಾಯವಾಗಿ ಬೆಳಗಲಿ ದೀಪ, ಜ್ಯೋತಿ ಬೆಳಗ ಬರಗಲಿ, ಜ್ಞಾನದ ಜ್ಯೋತಿ ಬೆಳಗ ಬರಲಿ, ಬೆಳಗಲಿ ಎಲ್ಲೆಡೆ ಒಳವಿನ ಹಣತೆ, ಮೊಮ್ಮಗುರಲಿ ಎಂದಿಗೂ ಸ್ನೇಹದ ಮಾಡಿ ಜಗತ್ತಿನ ಅಂಧಕಾರ ನಿವಾರಣೆ ಮಾಡಿ ಎಲ್ಲೆಡೆ ಬೆಳಕನ್ನು ಸೂಸುವ ಜ್ಯೋತಿಯಿಂದ ಜ್ಯೋತಿಯನ್ನು ಬೆಳಗಿಸತಕ್ಕಂಥ ಎಲ್ಲ ಮಹಾನ ಯೋಗಿ ಈ ಮನುಕುಲದ ಏಳಿಗೆಗಾಗಿ, ಹೊಸ ಜೀವನ ರೂಪಿಸುವುದಕ್ಕಾಗಿ ತನ್ನದೇ ಆದಂಥ ಸಾಹಿತ್ಯದ ವಚನ ಮೂಲಕ ಮಾನವನ ಜೀವನವನ್ನ ಶುದ್ಧೀಕರಿಸಲು ಅವತರಿಸಿದ ಮಹಾನ ಯೋಗಿಯ ಜನ್ಮದಿನ ಇವತ್ತು. ಅಂಥ ಯೋಗಿಯ ಜನ್ಮದಿನವನ್ನು ನಾವು ಆಚರಣೆ ಮಾಡುತ್ತಿರುವುದು ನಮ್ಮೆಲ್ಲರ ಹೆಮ್ಮೆಯ ವಿಷಯ. ಇವತ್ತು ಸಮಾಜದ ಬಂಧುಗಳು ಮುಂಜಾನೆಯಿಂದ ಬಸವೇಶ್ವರ ವೃತ್ತದಿಂದ ಇಲ್ಲಿವರೆಗೂ ಒಳ್ಳೆ ಶಿಸ್ತುಬದ್ಧಿನಿಂದ ಮೆರವಣಿಗೆ ಮೂಲಕ ಇಲ್ಲಿವರೆಗೂ ಬಂದು ಈಗ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಿದ್ದೀರಿ. ಮತ್ತೊಮ್ಮೆ ತಮಗೆ ವೇಮನ್ ಜಯಂತಿಯ ಶುಭಾಶಯಗಳನ್ನು ಕೊಡುತ್ತಾ, ಈ ವೇಮನರ ಇತಿಹಾಸ, ವೇಮನರ ಬರಹಗಳು, ವೇಮನರ ವಿಚಾರಗಳನ್ನು ಇವತ್ತಿನ ಸಮಾಜ ಅರಿಯುವುದು ಬಹಳ ಮುಖ್ಯ ಆಗಿದೆ. 15-16ನೇ ಶತಮಾನದಲ್ಲಿ ವೇಮನವರು ಮನುಕುಲದ ಇತಿಹಾಸ, ಮನುಕುಲದ ಏಳಿಗೆಗಾಗಿ, ಮಾನವನ ಶ್ರೇಷ್ಠತೆಯನ್ನು ಸಾಧಿಸಕ್ಕಾಗಿ ಆ ಕಾಲದಲ್ಲಿ ಅತ್ಯಂತ ಶ್ರೇಷ್ಠ ಆಧ್ಯಾತ್ಮಿಕ ಚಿಂತಕರು, ಮಹಾನ ಯೋಗಿಗಳು ಆದರು. ಆ ಯೋಗ ವಿಚಾರಗಳ, ಮಾನವನ ಬಡವಣಿಗೆ ಜೀವನಗಳನ್ನ, ಮಾನವನ ತತ್ವ ವಿಚಾರಗಳನ್ನ ಜನರಿಗೆ ಉಣಗುವುದರ ಮೂಲಕ ಮಾನವನ ಜೀವನವನ್ನು ಸುಧಾರಿಸುವಂತ ಕ್ರಮದಲ್ಲಿ ಅವರು ವಚನಗಳನ್ನು ನಿರ್ವಹಿಸಿರುವಂತಹ ಮಹಾನವ್ಯಕ್ತಿ. ಅಂದಿನ ವಚನಕಾರರ ಅವರಲ್ಲಿರುವಂತ ಸಾಹಿತ್ಯದಲ್ಲಿರುವಂತ ಅಡಗಿರುವಂತ ವಿಚಾರಗಳು ಇವತ್ತು ಆಧುನಿಕ ಕಾಲದಲ್ಲಿ, ಇವತ್ತೇನು ತಂತ್ರಜ್ಞಾನದ ಯುಗದಲ್ಲಿ, ಇವತ್ತು ಜನರ ವಿಚಾರಗಳು ವಿಭಿನ್ನವಾಗಿವೆ, ನಡವಳಿಕೆಗಳು ಭಿನ್ನವಾಗಿವೆ. ಯಾರಿಗೂ ಪುರುಸೊತ್ತಿಲ್ಲ, ಯಾರಿಗೂ ಟೈಮ್ ಇಲ್ಲ, ಎಲ್ಲರೂ ಒತ್ತಡದ ಜೀವನವನ್ನು ಸಾಗಿಸಿದ್ದವರು. ಇವತ್ತಿನ ಜೀವನದ ಮನುಕುಲದ ಆರೋಗ್ಯವಾಗಿರಬೇಕು, ಮಾನಸಿಕವಾಗಿ ನೆಮ್ಮದಿ ಸಿಗಬೇಕು, ಮನು ಸಿಕ್ಕುವ ಮುಕ್ತಿಯನ್ನು ಪಡೆಯಬೇಕಾಗಿ ಇವತ್ತು ಜಗತ್ತು
ವೇಮನರ ವಿಚಾರಗಳಿಗೆ, ಸಿದ್ಧಾಂತಗಳಿಗೆ ತಲೆಬಾಗಿ ಮಾನಸಿಕವಾಗಿ ನಾವು ಅಡಾಪ್ಟ್ ಮಾಡ್ಕೊತೀವಿ ವೇಮನ. ಅಂತ ಶಕ್ತಿ ವೇಮನರ ವಚನಗಳಲ್ಲಿ, ವೇಮನರ ವಿಚಾರಗಳಲ್ಲಿ, ವೇಮನರ ಆಧ್ಯಾತ್ಮಿಕದಲ್ಲಿ ಅಡಗಿದೆ. ಇವತ್ತು ಅಂತ ಮಹಾನ ಶ್ರೇಷ್ಠ ದಾರ್ಶನಿಕರ, ವಿಚಾರವಾದಿಗಳ ಜೀವನವನ್ನು ನಮ್ಮ ಜೀವನದಲ್ಲಿ, ಅವರ ಒಂದು ಚರಿತ್ರೆಯ ಬೋಧನೆಗಳು ಅಳವಡಿಸಿಕೊಳ್ಳುವುದರ ಮೂಲಕ ನಾವು ನಮ್ಮ ಸಮಾಜವನ್ನು ಒಳ್ಳೆ ಶಿಕ್ಷಣವನ್ನು ನೀಡಬೇಕು, ಒಳ್ಳೆಯ ಗೌರವವನ್ನು ನೀಡಬೇಕು ಅನ್ನುವಂಥ ವಿಚಾರಗಳನ್ನು ನಮ್ಮ ಮನೆ ಮನೆ ಮಕ್ಕಳಿಗೂ ಕೊಂಡೊಯ್ಯಬೇಕು. ಆವಾಗ ಮಾತ್ರ ಮಹಾನ ವೇಮನವರ ಜೀವನ ಚರಿತ್ರೆ ನಾವು ತಿಳ್ಕೊಂಡಾಗ, ಅವರ ವಿಚಾರಗಳನ್ನು ನಮ್ಮ ಮನೆಯಲ್ಲಿ ಮುಟ್ಟಿದಾಗ, ಆ ವಿಚಾರಗಳನ್ನು ಸಮಾಜಕ್ಕೆ ಮುಟ್ಟಾಗ, ಆ ವಿಚಾರಗಳಿಂದ ನಮ್ಮ ಸಮಾಜದಲ್ಲಿ ಭಕ್ತಿ ಉಕ್ಕಿ ಇಡೀ ಮನುಕುಲದ ಏಳಿಗೆ ಆಗಕ್ಕೆ ಸಾಧ್ಯ ಅದ ಅನ್ನೋ ವಿಚಾರಗಳನ್ನು ಹೇಳ್ತಾ, ಇವತ್ತಿನ ಸಮಾರಂಭದಲ್ಲಿ ಮಹಾನ ಯೋಗಿ ವೇಮನರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ. ಅವರ ವಿಚಾರಗಳನ್ನ, ಅವರ ಬರಹಗಳನ್ನ, ಅವರ ನಡವಳಿಕೆಗಳನ್ನ, ಅವರು ಮನುಕುಲವನ್ನ ಶ್ರೇಷ್ಠತೆಗೆ ಎತ್ತುವಂತ ವಿಚಾರಗಳನ್ನ ಅವರ ವಚನಗಳಲ್ಲಿ ಈಗಾಗಲೇ ನಮ್ಮ ಸಾಹಿತಿಗಳು ತುಂಬಾ. ವಿಶೇಷ ಉಪನ್ಯಾಸಕರಾಗಿ ದಂಡಪ್ಪ ಬೇರಾದರ್ ಅವರು ಮಾತನಾಡಿ, ವೇಮನ ಅವರು ಕ್ರಿಸ್ತಶಕ 1421ರಲ್ಲಿ ಆಂಧ್ರಪ್ರದೇಶದ ಮೂಗಚಿಪಲ್ಲಿಯ ಕೋಮಗಿರಿ ವೇಮ ಭೂಪಾಲ ಮತ್ತು ಮಲ್ಲಮಾಂಬೆ ಎಂಬ ದಂಪತಿಯ ಮಗನಾಗಿ ಜನಿಸಿದರು. 15ನೇ ಶತಮಾನದಲ್ಲಿ ವೇಮನರು ಆಂಧ್ರಪ್ರದೇಶದ ತೆಲುಗಿನ ಶ್ರೇಷ್ಠ ವಚನಕಾರ, ಕವಿ, ಸಮಾಜ ಚಿಂತಕರಾಗಿ ಮಾನವ ಕುಲದ ಏಳಿಗೆಗಾಗಿ ಶ್ರಮಿಸಿದರು. ಕನ್ನಡದಲ್ಲಿ ಸರ್ವಜ್ಞ, ತಮಿಳಿನಲ್ಲಿ ತಿರುವಳ್ಳವರ್ ಅವರಂತೆ ತೆಲುಗಿಗೆ ವೇಮನ ಅವರು ಶ್ರೇಷ್ಠ ವಚನಕಾರರು, ಮಹಾಕವಿ, ಮಹಾಯೋಗಿಯಾಗಿದ್ದಾರೆ ಎಂದರು. ವೇಮನರ ಕೃತಿಗಳು ಇತಿಹಾಸದಲ್ಲಿ ವೇಮನ ಶತಕಲು ಎಂದು ಕರೆಯಲ್ಪಡುತ್ತದೆ ಎಂದರು. ವೇಮನ ಅವರು ತಮ್ಮ ವಚನಗಳ ಮೂಲಕ ಮಾನವ ಕುಲದ ಒಳಿತಿಗಾಗಿ ಕೊಡುಗೆ ನೀಡಿದ್ದಾರೆ. ಅವರ ವಿಚಾರಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಸಾಮಾಜಿಕ ಜೀವನ ಸುಧಾರಣೆ ಸಾಧ್ಯವಾಗಲಿದೆ ಎಂದರು. ತಿರುವಿ ನೋಡಿದಾಗ ಹಲವಾರು ಹೆಸರುಗಳು ಇನ್ನೂ ಇತಿಹಾಸದ ಪುಟದಲ್ಲಿ ಹಾಗೆ ಉಳಿದಿವೆ. ಕಾರಣ ಅವರು ಜೀವನದಲ್ಲಿ ಮಾಡತಕ್ಕಂಥ ಉತ್ತಮವಾದ ಕಾಯಕದ ಕೆಲಸಗಳು, ಸಾಮಾಜಿಕ ಕಾರ್ಯಗಳು, ಜೊತೆಗೆ ಹಲವಾರು ಪದ್ಯಗಳನ್ನ, ಸಾಹಿತ್ಯವನ್ನ, ವಚನಗಳ ರಚನೆ ಮಾಡುವುದರ ಮೂಲಕ ತಮ್ಮ ಹೆಸರನ್ನ ಇತಿಹಾಸ ಪುಟದಲ್ಲಿ ಹಾಗೆ ಉಳಿಸಿಕೊಂಡು ಹೋಗಿದ್ದಾರೆ. ಹಾಗೆ ತಮ್ಮ ಹೆಸರನ್ನ ಇತಿಹಾಸ ಪುಟದಲ್ಲಿ ಉಳಿಸಿಕೊಂಡು ಹೋದಂತ ಮಹಾನ್ ವ್ಯಕ್ತಿ, ಮಹಾಯೋಗಿ ಅಂದರೆ ಅದು ವೇಮನರೆಂದರೆ ತಪ್ಪಾಗಲಿಕ್ಕಿಲ್ಲ. ಸಮಾಜದಲ್ಲಿ ಸಹಜವಾಗಿ ಮೌಲ್ಯಗಳು ಆಗಾಗ ಕುಸಿತಾ ಇರ್ತವೆ. ಅಂತ ಮೌಲ್ಯಗಳನ್ನ ಮತ್ತೆ ಸಮಾಜದಲ್ಲಿ ಪ್ರತಿಷ್ಠಾಪನೆ ಮಾಡಲು, ಪ್ರಸ್ತುತಪಡಿಸಲು, ಪ್ರಚಾರಪಡಿಸಲು ರಾಮ, ಕೃಷ್ಣ, ಬುದ್ಧ, ಬಸವ ಹೀಗೆ ಹಲವಾರು ಜನರು ಈ ಭೂಲೋಕದಲ್ಲಿ ಜನ್ಮವನ್ನು ತಾಳಿದ್ದಾರೆ. ಬಹುಶಃ ಪ್ರಾರಂಭದ ಜೀವನದಲ್ಲಿ ಅಡ್ಡ ಪಥವನ್ನು ತುಳಿದು ಅರಿವೇ ಗುರು ಎನ್ನುವಂತ ರೀತಿಯಲ್ಲಿ ತನ್ನ ಮನಸ್ಸಿಗೆ ತಾನೇ ಗುರುವಾಗಿ ಉತ್ತಮ ಮಾರ್ಗವನ್ನ, ಸನ್ಮಾರ್ಗವನ್ನ ತುಳಿದು ಇಡೀ ಇತಿಹಾಸದಲ್ಲಿ, ಆದರೂ ತೆಲುಗು ಸಾಹಿತ್ಯದ ಇತಿಹಾಸದಲ್ಲಿ ಅತ್ಯಂತ ಪ್ರಸಿದ್ಧನಾದಂತ ಕವಿ, ಸಾಹಿತಿ ಯಾರಂದ್ರೆ ಅದು ಮಹಾಯೋಗಿ ವೇಮನ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಕರ್ನಾಟಕದ ಪೂರ್ವೋತ್ತರಕ್ಕೆ ಕೊಂಡವೀಡು ಹತ್ತಿರದ ಮೂಗ ಚಿಂತಪಲ್ಲಿಯಲ್ಲಿ ಬಹುಶಃ ನಮ್ಮ ರೆಡ್ಡಿ ರಾಜಮನೆತನದ ವಂಶಸ್ಥರಾಗಿರುವಂತ ಕುಮಾರಗಿರಿ ರೆಡ್ಡಿಯವರ ಮಲ್ಲಮಾಂಬೆಯ ಮಗನಾಗಿ ಜನಿಸಿದವರೇ ವೇಮನರು. ಬಾಲ್ಯದಲ್ಲಿ ಮತ್ತು ಯೌವನದಲ್ಲಿ ಭೋಗ ವಿಲಾಸಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟು ಬಹುಶಃ ಇನ್ನೇನು ಅವರ ಜೀವನ ಅದೇ ಪಥದಲ್ಲಿ ಹೋಗುತ್ತೆ ಎನ್ನುವಂತಹ ಸಂದರ್ಭದಲ್ಲಿ ಆ ಮನೆಗೆ ಒಬ್ಬ, ಅಂದರೆ ಕುಮಾರಗಿರಿಯವರ ಮನೆಗೆ ಒಬ್ಬ ಹೆಣ್ಣು ಮಗಳು ಸೊಸೆಯ ರೂಪದಲ್ಲಿ ಪ್ರವೇಶ ಮಾಡ್ತಾಳೆ. ಅವರೇ ಹೇಮರೆಡ್ಡಿ ಮಲ್ಲಮ್ಮ. ರೆಡ್ಡಿ ಸಮಾಜದ ಬಂಗಾರದ ಕಡ್ಡಿ, ಸಾಧ್ವಿ ಶಿರೋಮಣಿ ಹೇಮರೆಡ್ಡಿ ಮಲ್ಲಮ್ಮ ಆ ಮನೆಯ ಸೊಸೆಯಾಗಿ ಹೋಗಿದ್ದೇ ಬಹುಶಃ ವೇಮನವರು ಮತ್ತೆ ಸನ್ಮಾರ್ಗಕ್ಕೆ ಬಂದದ್ದು ಎಂದರೆ ತಪ್ಪಾಗಲಿಕ್ಕಿಲ್ಲ.
ಈ ಸಂದರ್ಭದಲ್ಲಿ ಸಮಾಜದ ತಾಲೂಕು ಅಧ್ಯಕ್ಷರಾದ ರಾಮಚಂದ್ರ ರೆಡ್ಡಿ, ಡಾಕ್ಟರ್ ಶ್ರೀಧರ್ ರೆಡ್ಡಿ, ಕೇಶವ್ ರೆಡ್ಡಿ, ಗೋಪಾಲ ರೆಡ್ಡಿ, ಶಿವನಗೌಡ ಪಾಟೀಲ್ ಮಠಮಾರಿ, ವೀರಶೈವ ಸಮಾಜದ ಅಧ್ಯಕ್ಷರಾದ ಶರಣಭೂಪಾಲ್ ನಾಡಗೌಡ, ಅಚ್ಯುತ್ ರೆಡ್ಡಿ, ರಾಮನಗೌಡ ಏಗನೂರು, ಇಸ್ಮಾಯಿಲ್ ಸೇರಿದಂತೆ ಸಮಾಜದ ಮುಖಂಡರು, ಮಹಿಳೆಯರು, ಯುವಕರು ಭಾಗವಹಿಸಿದ್ದರು.